ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿರವರ 62ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಇಂದು ಮಂಡ್ಯ ನಗರದಲ್ಲಿ ಹಲವು ಸಮಾಜ ಸೇವಾ ಕಾರ್ಯಗಳನ್ನು ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಮಂಡ್ಯ ನಗರದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಸಚಿವರಾದ ಚೆಲುವರಾಯಸ್ವಾಮಿರವರ ಹೆಸರಿನಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತ್ಯಾಗರಾಜ್ ರವರು, ಮಾಜಿ ಶಾಸಕರಾದ ಎಚ್.ಪಿ. ರಾಮುರವರು, ಕಾಂಗ್ರೆಸ್ ಮುಖಂಡರಾದ ಕಂಬದಹಳ್ಳಿ ಪುಟ್ಟಸ್ವಾಮಿರವರ ನೇತೃತ್ವದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪೆದ್ದಳ್ಳಿ ವೆಂಕಟೇಶನವರಿಗೆ, ಸೂರ್ಯಣ್ಣನವರಿಗೆ ಮತ್ತೆ ನಮ್ಮ ಎಲ್ಲ ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ, ಅಪರೂಪದ ರಾಜಕಾರಣಿ, ಕ್ರಿಯಾಶೀಲ ವ್ಯಕ್ತಿತ್ವದ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು, ಮಂಡ್ಯ ವಿದ್ಯಾಭ್ಯಾಸದಿಂದ ಜಿಲ್ಲಾ ಪಂಚಾಯತಿ ಮತ್ತೆ ಅವರೆಲ್ಲ ಬದುಕಿನ ವಾಸ್ತವಕ್ಕಾಗಿ ಇವತ್ತು ಚೆಲುವರಾಯಸ್ವಾಮಿ ರಾಜ್ಯದಲ್ಲಿ ಅತ್ಯಂತ ಅಭಿವೃದ್ಧಿ ಕೆಲಸಗಳನ್ನು ಮತ್ತು ಹೆಚ್ಚಿನ ಇದನ್ನು ಜವಾಬ್ದಾರಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಚೆಲುವರಾಯಸ್ವಾಮಿಗಳಿಗೆ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಕರುಳಿಗೆ ಹೇಳ್ತಾ ಮತ್ತೊಮ್ಮೆ ಜಿಲ್ಲೆಯ ಜನತೆಗೆ ಮತ್ತು ನಮ್ಮ ಮಂಡ್ಯ ಎಲ್ಲ ಜನರಿಗೆ ನಾನು ಶುಭಾಶಯವನ್ನು ಕೋರ್ತೇನೆ. ಈ ಒಂದು ಇದಕ್ಕೆ ನಮ್ಮ ಪ್ರೇರಣಾ ಅಂತರ್ಶಾಲೆಯ ಸಮಾರಂಭಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಂಥ ಕೆ.ಡಿ. ಗಂಗಾಧರ್ ಬಂದಿದ್ದಾರೆ, ಆ ಕಾಂಗ್ರೆಸ್ ಬಂದಿದ್ದಾರೆ, ಜೊತೆಗೆ ನಮ್ಮ ಈ ಒಂದು ವೆಂಕಟೇಶ್ವರ ಬಂದಿದ್ದಾರೆ, ಕಾರ್ಮಿಕ ವಿಭಾಗದ ರಾಷ್ಟ್ರಪತಿ ಬಂದಿದ್ದಾರೆ, ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ವೆಂಕಟೇಶ್ವರ ಬಂದಿದ್ದಾರೆ, ಮಾಜಿ ನಗರಸಭಾಧ್ಯಕ್ಷರಾದಂಥ ನಾಗೇಂದ್ರ ಬಂದಿದ್ದಾರೆ, ಮತ್ತು ಮಹಿಳಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು, ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಕಾಂತ್ ಬಂದಿದ್ದಾರೆ, ಮಹಿಳಾ ಕಾಂಗ್ರೆಸ್ನ ಹಲವಾರು ಪದಾಧಿಕಾರಿ ಬಂದಿದ್ದಾರೆ, ಕಾರ್ಮಿಕ ವಿಭಾಗದ ಪದಾಧಿಕಾರಿ ಬಂದಿದ್ದಾರೆ, ಮತ್ತು ನಮ್ಮ ಬೆಂಗಳೂರು ಸೌಲಭ್ಯ ಬಂದಿದ್ದಾರೆ, ಸಂದೇಶ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಚೆಲುವಣ್ಣನವರ 63ನೇ ಹುಟ್ಟುಹಬ್ಬವನ್ನು ಬಹಳ ಸಂತೋಷದಿಂದ ಆಚರಿಸ್ತಾ ಇದ್ದಾರೆ. ಈ ದಿನ ಎಲ್ಲ ಪಕ್ಷದ ಕಾರ್ಯಕರ್ತರು ಹಾಗೂ ನಮ್ಮ ಎಲ್ಲ ಅವರ ಅಭಿಮಾನಿಗಳನ್ನ ಸೇರಿ ವಿನಾಯಕನಿಗೆ ಪ್ರಾರ್ಥನೆ ಮಾಡ್ತಾ ಅವರಿಗೆ ಅವರ ಕುಟುಂಬದವರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಡಲಿ, ಇನ್ನೂ ಈ ನಾಲ್ಕನೇ ಅವರು ಉತ್ತಮವಾದ ಕೆಲಸ ಮಾಡಲಿಕ್ಕೆ ಉನ್ನತ ಅಧಿಕಾರವನ್ನು ಕೊಡಲಿ, ಅದರಲ್ಲೂ ವಿಶೇಷವಾಗಿ ಏನು ಸಿಕ್ಕಿರ್ತಕ್ಕಂಥ ಅಧಿಕಾರದಲ್ಲಿ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಕೆಲಸವನ್ನು ಮಾಡುವಂಥ ಸಿದ್ಧ ಮಾಡ್ಕೊಂಡು ನೇತಾರರು ಕೊಡಲಿ, ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಮತ್ತು ಅಧಿಕಾರವನ್ನು ಕೊಡಲಿ ಅಂತ ಕೇಳ್ತಾ ನಮ್ಮ ನೆಚ್ಚಿನ ನಾಯಕರಾದ ಚೆಲುವರಾಯಸ್ವಾಮಿ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಮುಖಂಡರು ಎಲ್ಲ ಸೇರಿ ಗಣಪತಿ ದೇವಸ್ಥಾನದಲ್ಲಿ ಮೊದಲು ಪೂಜೆಯನ್ನು ನೆರವೇರಿಸಿ ತದನಂತರ ಜನರಲ್ ಹಾಸ್ಪಿಟಲ್ಗೆ ಹೋಗಿ ಈ ದಿನ ಎಷ್ಟು ಮಕ್ಕಳು ಜನನ ಆಗ್ತವೆ ಅಷ್ಟು ಮಕ್ಕಳು ಉಚಿತವಾದ ಬಟ್ಟೆ ಮತ್ತು ಇಂದಿನ ದಿನ ಮಾಡ್ತಕ್ಕಂಥ ಎಲ್ಲ ಮಕ್ಕಳಿಗೆ ಬಟ್ಟೆಯನ್ನ ಹೊಸ ಬಟ್ಟೆಯನ್ನ ನಮ್ಮ ನಾಯಕರಾದ ಚೆಲುವರಾಯಸ್ವಾಮಿ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ 63 ಮಕ್ಕಳಿಗೆ ಬಟ್ಟೆಯನ್ನು ಕೊಡ್ತಾ ಮತ್ತೆ ಅದರ ಸವಿನೆನಪಿಗಾಗಿ ಪ್ರತಿಯೊಬ್ಬರು ಆ ಜನರಾದಂಥ ಮಕ್ಕಳಿಗೆ 62 ತೆಂಗಿನ ಸಸಿಯನ್ನು ಉಚಿತವಾಗಿ ಅವರ ನೆನಪಿಗೋಸ್ಕರ ನೀಡಲಿ. ಅದು ನೋಡಿದಾಗ ಚೆಲುವರಾಯಸ್ವಾಮಿ ಹುಟ್ಟುಹಬ್ಬದ ಪೂರ್ಣ ಮನೋಭಾವನೆ ಬರಲಿ. ಒಂದೊಂದು ತೆಂಗಿನ ಗಿಡವೂ ಸಹ ನಾವು 62 ತೆಂಗಿನ ಗಿಡವೂ ಸಹ ಕೊಡ್ತಾ ಇದ್ದೀವಿ. ಮತ್ತೆ ಈ ದಿನ ಅಕ್ಷರದ ಅನ್ನದಾಸೋಹ ಏನು ನಡೀತಾರೆ, ಈಗ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಅದನ್ನು ಸಹ ನಾವು ಚೆಲುವರಾಯಸ್ವಾಮಿ ಹಬ್ಬದ ಪ್ರಯುಕ್ತ ಅವರ ಹೆಸರಿನಲ್ಲಿ ಕೊಡ್ತಾ ಇದ್ದೀವಿ. ತದನಂತರ ಗಾಂಧಿ ಭವನದಲ್ಲಿ 100 ಎಲ್ಲ ಚೆಲುವರಾಯಸ್ವಾಮಿ ಹಿತೈಷಿ ಬಳಗದ ಅಭಿಮಾನಿ ಹಿತೈಷಿಗಳಿಂದ 100 ಮಕ್ಕಳಿಗೆ, ಪ್ರತಿಭಾ ಮಕ್ಕಳಿಗೆ ಉಚಿತವಾದ ಬ್ಯಾಗು, ಪುರಸ್ಕಾರ, ಧನ ಸಹಾಯ ಎಲ್ಲನೂ ಸಹ ಗಾಂಧಿ ಭವನದಲ್ಲಿ ಇದನ್ನ ಇಟ್ಕೊಂಡಿದ್ವಿ. ಮತ್ತು ಬ್ಲಡ್ ಕ್ಯಾಂಪ್ ಸಹ ಜನರಲ್ ಹಾಸ್ಪಿಟಲ್ ಇದನ್ನ ಇಟ್ಕೊಂಡಿದ್ವಿ. ತಾವೆಲ್ಲರೂ ತಿಂಡಿ ಜೊತೆ ಹಾಸ್ಪಿಟಲ್ಗೆ ಪ್ರೇರಣಾ ಸ್ಕೂಲ್ ಸಹ ಅನ್ನದಾಸೋಹ ನಮ್ಮ ನೆಚ್ಚಿನ ನಾಯಕ ಚೆಲುವರಾಯಸ್ವಾಮಿ ಹುಟ್ಟುಹಬ್ಬದ